ಎಲ್ರಿಗೂ ನಮಸ್ಕಾರ. ಇಂದು ನಾವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಿವಕ್ಷೇತ್ರಗಳಲ್ಲಿ ಒಂದಾದ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದೇವೆ. ಮೈಸೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಈ ಪವಿತ್ರ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಈ ದೇವಾಲಯದಲ್ಲಿ ವಿರಾಜಮಾನನಾಗಿರುವ ಶಿವನನ್ನು ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂದು ಪೂಜಿಸಲಾಗುತ್ತದೆ. ಪುರಾಣದ ಪ್ರಕಾರ ಸಮುದ್ರ ಮಥನದ ಕಾಲದಲ್ಲಿ ಲೋಕವನ್ನು ರಕ್ಷಿಸಲು ಶಿವನು ಹಾಲಾಹಲ ವಿಷವನ್ನು ಸೇವಿಸಿ ಅದನ್ನು ಕಂಠದಲ್ಲಿಯೇ ಇರಿಸಿಕೊಂಡ ಕಾರಣ ಶಿವನಿಗೆ ವಿಷಕಂಠ ನಂಜುಂಡ ಎಂಬುದಾಗಿ ಕರೆಯುತ್ತಾರೆ. ಈ ಘಟನೆಯ ನೆನಪಿಗಾಗಿ ಈ ಕ್ಷೇತ್ರಕ್ಕೆ ಅಪಾರವಾದ ಮಹತ್ವವಿದೆ. ಈ ದೇವಾಲಯದಲ್ಲಿ 146ಕ್ಕೂ ಹೆಚ್ಚು ಕಂಬಗಳಿದ್ದು ಶಿವನ 122 ವಿವಿಧ ರೂಪಗಳ ವಿಗ್ರಹಗಳು ಮತ್ತು 65 ಶಿವಲಿಂಗಗಳು ಕೂಡ ಇವೆ. ಈ ದೇವಾಲಯದ ಭವ್ಯ ರಾಜಗೋಪುರ, ವಿಶಾಲ ಪ್ರಾಕಾರ, ಸುಂದರ ಕಲ್ಲಿನ ಕೆತ್ತನೆಗಳು ಹಾಗೂ ಶಿಲ್ಪಕಲೆ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ದೇವಾಲಯದ ಒಳಭಾಗದ ಪ್ರಾಕಾರದಲ್ಲಿರುವ ವಿಶಿಷ್ಟ ಬೆಣಚು ಕಲ್ಲಿನ ಕಂಬಗಳು ನಮ್ಮನ್ನು ಆಕರ್ಷಿಸುತ್ತವೆ. ದೇವಾಲಯದ ಇತಿಹಾಸವನ್ನು ಗಮನಿಸಿದರೆ 9ನೇ ಶತಮಾನದಲ್ಲಿ ಗಂಗರ ಕಾಲದಲ್ಲಿ ಇದರ ಗರ್ಭಗುಡಿ ನಿರ್ಮಾಣವಾಗಿ ನಂತರ ಚೋಳರು, ಹೊಯ್ಸಳರು ಹಾಗೂ ವಿಜಯನಗರದ ಅರಸರು ಸೇರಿದಂತೆ ಹಲವು ರಾಜವಂಶಗಳು ಈ ದೇವಾಲಯದ ಅಭಿವೃದ್ಧಿಗೆ ತಮ್ಮದೇ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಲ್ಲದೆ ನಾವು ನೋಡುತ್ತಿರುವ ಈ ಒಂದು ರಾಯಗೋಪುರ ಮೈಸೂರಿನ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ದೇವಜಮ್ಮಣ್ಣಿ ಅವರು ನಿರ್ಮಿಸಿದ 120 ಅಡಿ ಎತ್ತರದ 9 ಅಂತಸ್ತಿನ ರಾಜಗೋಪುರ ಮತ್ತು ದ್ರಾವಿಡ ಶೈಲಿಯ ಕೆತ್ತನೆಗಳು ಈ ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿ ಶಿವನನ್ನು ವೈದ್ಯ ನಂಜುಂಡೇಶ್ವರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಭೇಟಿ ನೀಡಿ ಪೂಜೆ ಮಾಡಿದರೆ ಭಕ್ತರ ಕಾಯಿಲೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಒಮ್ಮೆ ಹೀಗಾಯ್ತಂತೆ. ಮೈಸೂರಿನ ಅರಸರಾದ ಕೃಷ್ಣರಾಜ ಒಡೆಯರ್ ಅವರ ಆನೆಯ ಕಣ್ಣಿಗೆ ರೋಗ ಉಂಟಾದಾಗ ನಂಜುಂಡನನ್ನು ಪೂಜಿಸಿ ಅದರ ತೀರ್ಥವನ್ನು ಆನೆಯ ಕಣ್ಣಿಗೆ ಲೇಪಿಸಿದಾಗ ಅದರಿಂದ ಆನೆಯ ರೋಗ ವಾಸಿಯಾಯಿತು ಎಂದು ಕೂಡ ಹೇಳ್ತಾರೆ. ಆಗ ಮೈಸೂರಿನ ಆಡಳಿತಾಧಿಕಾರಿಯಾಗಿದ್ದ ಟಿಪ್ಪುವು ನಂಜುಂಡ ಸ್ವಾಮಿಗೆ ಹಕೀಂ ನಂಜುಂಡ ಎಂದು ಕರೆದು ಪಚ್ಚಲಿಂಗವನ್ನು ಉಡುಗೊರೆಯಾಗಿ ನೀಡಿದ್ದನು ಎಂಬುದು ಕೂಡ ಇಂದು ಇತಿಹಾಸವಾಗಿದೆ. ಹಕೀಂ ನಂಜುಂಡ ಎಂದರೆ ರೋಗಗಳನ್ನು ನಿವಾರಿಸುವ ದೈವಿಕ ವೈದ್ಯರಾದ ನಂಜುಂಡೇಶ್ವರ ಎಂಬರ್ಥ ಕೊಡುತ್ತದೆ. ಕಾವೇರಿಯ ಉಪನದಿ ಕಬಿನಿ ನದಿ ತೀರದಲ್ಲಿರುವ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಕ್ಕೊಮ್ಮೆ ಖಂಡಿತ ಭೇಟಿ ಕೊಡಿ.